ತಮಗೆಲ್ಲರಿಗೂ ಧ್ಯಾನ ದಿನದ ಶುಭಾಶಯಗಳು. ನಮ್ಮ ದೇಶದ ಸಂಸ್ಕೃತಿಯಾದಂಥ ನಮ್ಮ ದೇಶದ ಧ್ಯಾನವನ್ನು ವಿಶ್ವಸಂಸ್ಥೆಯು ಧ್ಯಾನಕ್ಕೆ ಆದ್ಯತೆಯನ್ನು ಕೊಟ್ಟು ಇವತ್ತಿನ ದಿನ ಅಂದರೆ ಡಿಸೆಂಬರ್ 21ನೇ ತಾರೀಕನ್ನು ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಚೊಚ್ಚಲ ಧ್ಯಾನ ದಿನದ ಶುಭಾಶಯಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ನಾವು ಜೀವಿಸುವಂತಹ ಶೈಲಿಯಲ್ಲಿ ನಮ್ಮ ಮನಸ್ಸು ಯಾವಾಗಲೂ ಆತಂಕದಲ್ಲಿ ಇರುತ್ತಾ, ಈ ಒತ್ತಡವನ್ನು ಕಡಿಮೆ ಮಾಡಲು, ನಮ್ಮಲ್ಲಿರುವ ಆತಂಕವನ್ನು ಕಡಿಮೆ ಮಾಡಲು ಧ್ಯಾನ ಅನ್ನುವುದು ಬಹಳ ಮುಖ್ಯವಾದದ್ದು ಆಗಿರುತ್ತೆ. ಹಾಗಾಗಿ ದಿನದಲ್ಲಿ ಒಂದು 10 ನಿಮಿಷನಾದರೂ ಬೆಳಿಗ್ಗೆ ಎದ್ದ ತಕ್ಷಣ ಧ್ಯಾನವನ್ನು ಚಿಕ್ಕವರು ಹಿಡ್ಕೊಂಡು ದೊಡ್ಡವರವರೆಗೂ ಯಾವುದೇ ವಯೋಮಿತಿ ಇಲ್ಲದೆ ಎಲ್ಲರೂ ಮಾಡಿದ್ರೆ ನಮ್ಮ ಮನಸ್ಸಿನ ಶಾಂತಿಯನ್ನು, ನಮ್ಮ ಆತ್ಮದ ಸಮಾಧಾನವನ್ನು ನಾವು ಮಾಡ್ಕೋಬೋದು, ನಮ್ಮನ್ನು ನಾವು ಹಿಡಿತದಲ್ಲಿ ಇಟ್ಕೋಬೋದು. ಧ್ಯಾನ ಎಂಬುದು ಮಾನಸಿಕ ಆರೋಗ್ಯವಾದ ಸ್ಥಿತಿಗೆ ದಿವ್ಯ ಔಷಧಿ ಅಂತಾನು ಹೇಳ್ತಾರೆ. ಹಾಗಾಗಿ ಇನ್ಮೇಲಿಂದ ನಾವೆಲ್ಲರೂ ನಮ್ಮ ಜೀವನದಲ್ಲಿ, ನಮ್ಮ ದಿನನಿತ್ಯದ ಕೆಲಸದಲ್ಲಿ 10 ನಿಮಿಷದ ಧ್ಯಾನವನ್ನು ಅಳವಡಿಸ್ಕೊಂಡು ನಮ್ಮ ಮನಸ್ಸಿನ, ನಮ್ಮ ಆತ್ಮದ ಶಾಂತಿಯನ್ನು ಕಾಪಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಚೊಚ್ಚಲ ಧ್ಯಾನ ದಿನದ ಶುಭಾಶಯಗಳು.